ಹೆಲೋ ಟ್ರೇಡರ್ಸ್, ಹಿಂಡನ್ಬರ್ಗ್ ರಿಸರ್ಚ್ ಇಂದ ಸೆನ್ಸೇಷನಲ್ ಪೋಸ್ಟರ್ಸ್ ಬಂತು. ಅದು ಏನು ಅಂತಂದ್ರೆ August 10th ಸಮಥಿಂಗ್ ಬಿಗ್ ಸೂನ್ ಇನ್ ಇಂಡಿಯಾ ಅಂತ ಒಂದು ಟ್ವೀಟ್ ಮಾಡಿದ್ರು. ಅಗೇನ್ ಸೇಮ್ ಡೇ ನೈಟ್ ಒಂದು ಡಾಕ್ಯುಮೆಂಟ್ ಸಹ ಪಬ್ಲಿಷ್ ಮಾಡಿದ್ದಾರೆ. ಈ ಡಾಕ್ಯುಮೆಂಟ್ಸ್ ಅಲ್ಲಿ ಏನಿದೆ ಅಂತಂದ್ರೆ, ಸೊ ಲಾಸ್ಟ್ ಇಯರ್ ನಾವು ನೋಡೋದಾದ್ರೆ 2023 ಜಾನ್ವರಿ ಅವಾಗ ಅದಾನಿ ಬಗ್ಗೆ ಒಂದು ಅಲಿಗೇಷನ್ಸ್ ಮಾಡಿದ್ರು, ಒಂದು ರಿಪೋರ್ಟ್ ಸಹ ಅವರು ಪಬ್ಲಿಷ್ ಮಾಡಿದ್ರು. ಅವಾಗ ಮೋರ್ ದೆನ್ 3000 ಪಾಯಿಂಟ್ ಕ್ರಾಶ್ ಆಯ್ತು ಮಾರ್ಕೆಟ್. ಈವನ್ ಅದಾನಿ ಸ್ಟಾಕ್ಸ್ ಸಹ ಮೋರ್ ದೆನ್ 60% ಕ್ರಾಶ್ ಆಗಿದೆ. ಓಕೆನಾ. 2023 ಅದಾನಿ ರಿಪೋರ್ಟ್ ಅಲ್ಲಿ ಏನಿದೆ, ಸೊ ಆಕ್ಚುಲಿ ಎವ್ರಿ ಕಂಪನಿಗೆ ಫಾರಿನ್ ಇಂದಾನು ಫಂಡ್ ಇನ್ವೆಸ್ಟ್ ಮಾಡ್ತಾರೆ, ಹೌದಾ. ಸೊ ಆ ಫಾರಿನ್ ಕಂಪನೀಸ್ ಅಲ್ಲಿ ಸಹ ಈ ಅದಾನಿ ಗ್ರೂಪ್ ಅವರೇ ಫಂಡ್ಸ್ ಆಡ್ ಮಾಡಿ 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 ಸ್ಟಾಕ್ಸ್ ನ ಪಂಪ್ ಮಾಡ್ತಾ ಇದ್ದಾರೆ ಅಂತ ಅದು ಒಂದು ಅಲಿಗೇಷನ್ ಇತ್ತು. ಸೊ ಅದು ಟೋಟಲಿ ಸಾಲ್ವ್ ಆಯ್ತು, ಪ್ರಾಪರ್ ಆಗಿ ಆಗಿದೆ. ಸೊ ಈ ರಿಪೋರ್ಟ್ ಅಲ್ಲಿ ಏನಿದೆ ಅಂತಂದ್ರೆ, ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಫಂಡ್ಸ್ ಇದೆ ಅಲ್ವಾ, ಅದರಲ್ಲಿ ಸೆಬಿ ಚೇರ್ಪರ್ಸನ್ ಇದಾರಲ್ಲ ಈಗ ಮಾಧುರಿ ಮೇಡಮ್, ಅವರದು ಸಹ ಅದರಲ್ಲಿ ಸ್ಟೇಕ್ ಹೋಲ್ಡಿಂಗ್ ಇದೆ. ಸೊ ಅದರಲ್ಲಿ ಯಾವ ರೀತಿ ಇವರು ಪಂಪ್ ಮಾಡ್ತಾರೆ ಅಂತ ಒಂದು ಕ್ವಶನ್ ಇವ್ರದ್ದು. ಆ ಮಾಧುರಿ ಮೇಡಮ್ ಸಹ ಇವತ್ತು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ರು. ಸೊ ಏನು ಅಂತಂದ್ರೆ, ಅವರ್ ಲೈಫ್ ಅಂಡ್ ಫೈನಾನ್ಸ್ ಆರ್ ವೆರಿ ಓಪನ್ ಬುಕ್. ಸೊ ನಾವು ಕಂಪ್ಲೀಟ್ಲಿ ಟ್ರಾನ್ಸ್ಪರೆನ್ಸಿ ಅಂತ ಹೇಳಿದ್ರು. ಯಾರಾದ್ರೂ ಏನು ಕೇಳಿದ್ರು ನಾವೆಲ್ಲ ತೋರಿಸ್ತೀವಿ ಅಂತ. ಸೊ ಮಾಧುರಿ ಮೇಡಮ್ ಸಹ ಹೇಳಿದ್ರು. ಈವನ್ ಅದಾನಿ ಕಂಪನಿ ಸಹ ಇದಕ್ಕೆ ರಿಯಾಕ್ಟ್ ಆಗಿದ್ದಾರೆ. ಮಾರ್ಕೆಟ್ ಬಿಹೇವಿಯರ್ ಯಾವ ರೀತಿ ಇರ್ತದ ಅಂತಂದ್ರೆ, ಮಾರ್ಕೆಟ್ ಅಲ್ಲಿ ಏನಾದ್ರೂ ನ್ಯೂಸ್ ಬಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಖಂಡಿತ ಮಾರ್ಕೆಟ್ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಓಕೆನಾ. ಸೊ ಸೇಮ್ ನ್ಯೂಸ್ ನ ಸೆಕೆಂಡ್ ಟೈಮ್ ಬಂದ್ರೆ ಅಷ್ಟೊಂದು ರೆಸ್ಪಾಂಡ್ ಆಗಲ್ಲ ಮಾರ್ಕೆಟ್. ಓಕೆನಾ. ಈವನ್ ನೀವು ನೋಡಬಹುದು, ಕರೋನಾ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಕರೋನಾ ಅಂತ ಬಂತು, ವಿ ಹ್ಯಾವ್ ಸೀನ್ ವೆರಿ ಹ್ಯೂಜ್ ಫಾಲ್. ಸೊ ನೆಕ್ಸ್ಟ್ ಟೈಮ್ ಕಡಿಮೆ ಕಡಿಮೆ ಆಯ್ತು, ಹೌದಾ. ಸೊ ಅದೇ ರೀತಿ ಇವಾಗೂ ಸಹ ಇವರು ಮಾಧುರಿ ಮೇಡಮ್ ಮತ್ತೆ ಅದಾನಿ ಕಂಪನೀಸ್ ಇಂದ ಇವರು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ನಾರ್ಮಲಿ ಪೀಪಲ್ಸ್ ನಾಳೆ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಪುಟ್ ನ ಬೈ ಮಾಡಿ ಸುಮ್ನೆ ಕುತ್ಕೊಂತಾರೆ. ಆ ರೀತಿ ಮಾಡ್ಬೇಡಿ ದಯವಿಟ್ಟು. 1 to 2 days ಮಾರ್ಕೆಟ್ ನ ಖಂಡಿತ ನೀವು ಅವಾಯ್ಡ್ ಮಾಡಿ. ಓಕೆನಾ. ಸೊ ಪ್ಲೀಸ್ ಬಿ ಕೇರ್ಫುಲ್, ಆಯ್ತಾ. ಈ ನ್ಯೂಸ್ ಏನೇ ಇರ್ಲಿ, ನೀವು ದಯವಿಟ್ಟು ನಿಮ್ಮ ಕ್ಯಾಪಿಟಲ್ ನ, ನಿಮ್ಮ ಇನ್ವೆಸ್ಟ್ಮೆಂಟ್ ನ ಪ್ರಾಪರ್ ಆಗಿ ನೋಡ್ಕೊಳ್ಳಿ. ಯಾವುದೇ ರೀತಿ ಈ ನ್ಯೂಸ್ ಬಂದಿದೆ ಅದಕ್ಕೆ ರಿಲೇಟೆಡ್ ಆಗಿ ಯಾವುದೇ ರೀತಿ ನೀವು ಇದ್ ಮಾಡಬೇಡಿ. ಸೊ ಅಸಂಪ್ಷನ್ಸ್ ಬೇಡ. ಮಾರ್ಕೆಟ್ ಅಲ್ಲಿ ಅಸಂಪ್ಷನ್ ಇಸ್ ವೆರಿ ಬ್ಯಾಡ್ ಥಿಂಗ್. ಅಸಂಪ್ಷನ್ಸ್ ಬೇಡ. ಓಕೆನಾ. ಇದೇ ರೀತಿ ನ್ಯೂಸ್ ರಿಲೇಟೆಡ್ ಒಂದು ಟ್ರೇಡಿಂಗ್ ಆಯಿತು ಲಾಸ್ಟ್ 2 months ಹಿಂದೆ. ಸೊ ಆಕ್ಚುಲಿ ನಮಗೆ ಎಲೆಕ್ಷನ್ಸ್ ಇತ್ತು. ಎಲೆಕ್ಷನ್ಸ್ ಅವಾಗ ಮಾರ್ಕೆಟ್ ಅನ್ನೋದು ಹ್ಯೂಜ್ ಫಾಲ್ ಆಯ್ತು ನೋಡಿ. ಸೊ ಮೆನಿ ಪೀಪಲ್ಸ್ ಆರ್ ಥಿಂಕ್ ದಟ್ ಮಾರ್ಕೆಟ್ ಅನ್ನೋದು ಮೇಲೆ ಹೋಗುತ್ತೆ ಅಂತ. ಆದ್ರೆ ನೋಡಿ, ಸೊ ಮಾರ್ಕೆಟ್ ಅನ್ನೋದು ಫುಲ್ ಡೇ ಮೋರ್ ದೆನ್ 3000 ಪಾಯಿಂಟ್ ಕೆಳಗಡೆ ಕ್ರಾಶ್ ಆಯ್ತು, ಹೌದಾ. ಸೊ ಅದೇ ರೀತಿ ಇವಾಗ ನೀವು ಟ್ರಾಪ್ ಆಗ್ಲೇಬೇಡಿ ದಯವಿಟ್ಟು. ಲಾಸ್ಟ್ ಫೈನಲ್ ಆಗಿ ಹೇಳೋದು ಏನಂತಂದ್ರೆ, ಮಾರ್ಕೆಟ್ ಅನ್ನೋದು ಇದಕ್ಕೆ ಅಷ್ಟೊಂದು ರೆಸ್ಪಾಂಡ್ ಆಗಲ್ಲ ನಾಳೆ. ಆದ್ರೆ ಸ್ಮಾಲ್ ಕರೆಕ್ಷನ್ ಇರ್ಬೋದು, ಆದ್ರೆ ಅಷ್ಟೊಂದು ಆಗಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಆದ್ರೆ ಇದು ಫೈನಾನ್ಷಿಯಲ್ ಆಗಿ ಇಂಡಿಯನ್ ಗ್ರೋತ್ಗೆ ಇದು ಸ್ವಲ್ಪ ಇದಾಗತ್ತೆ. ಈವನ್ ಈಗ ನೋಡೋದಾದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಸೊ ವೆರಿ ಗುಡ್ ರ್ಯಾಲಿ ಅಲ್ಲಿ ಇದೆ. ಸೊ ಇದು ಹೀಗೆ ಕಂಟಿನ್ಯೂ ಆಗ್ಬೇಕು. ಸೊ ಮಾರ್ಕೆಟ್, ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಸಹ ತುಂಬಾ ಚೆನ್ನಾಗಿ ಆಗ್ಬೇಕು. ಸೊ ನೋಡೋಣ ಏನಾಗತ್ತೆ ಅಂತ. ಸೊ ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಬಗ್ಗೆ ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಖಂಡಿತ ಲೈಕ್ ಮಾಡಿ. ಥ್ಯಾಂಕ್ ಯು.